ಪರ್ಫೆಕ್ಟ್ ಆಗಿ ಬ್ಲೌಸ್ ಬರ್ಬೇಕಂದ್ರೆ ಬಾಡಿ ಮೆಷರ್ಮೆಂಟ್ ಬಹಳನೇ ಇಂಪಾರ್ಟೆಂಟ್. ಯಾವುದೇ ಬ್ಲೌಸ್ ಆಗ್ಲಿ, ಬರೀ ಫೋಲ್ಡರ್ ಬ್ಲೌಸ್ ಅಲ್ಲ, ಕಾಲರ್ ನೆಕ್ ಆಗ್ಲಿ, ಹೈವಿ ನೆಕ್ ಆಗ್ಲಿ, ಕಟೋರಿ ಆಗ್ಲಿ, ಪ್ರಿನ್ಸಸ್ ಕಟ್ ಆಗ್ಲಿ, ಬಾಡಿ ಮೆಷರ್ಮೆಂಟ್ ಬಹಳನೇ ಇಂಪಾರ್ಟೆಂಟ್. ಸೊ ಒಂದ್ ಹೇಳ್ಬೇಕು ಅಂತ ಅಂದ್ರೆ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗಿಯೋದಕ್ಕಿನ್ನ ಬಾಡಿ ಮೆಷರ್ಮೆಂಟ್ ತಗೊಂಡ್ರೆ ಬಹಳ ಒಳ್ಳೇದು. ಹೇಗೆ ಅಂತ ಅಂದ್ರೆ ಬ್ಲೌಸ್ ನ ನೋಡಿ ನಮ್ ಕಸ್ಟಮರ್ಸ್ ಯಾವಾಗ್ಲೂ ವೇರ್ ಮಾಡಿರ್ತಾರೆ, ಒಂದ್ ವರ್ಷದಿಂದ ವೇರ್ ಮಾಡಿರ್ತಾರೆ. ಒಂದ್ ವರ್ಷ ಆದ್ಮೇಲೆ ಅದನ್ನ ಅಳತೆ ಬ್ಲೌಸ್ಗೆ ಇದು ಕರೆಕ್ಟ್ ಇದೆ ಅಂದ್ಬಿಟ್ಟು ತಗೊಂಬಂದ್ ಕೊಡ್ತಾರೆ. ಬಟ್ ಮನುಷ್ಯನ ದೇಹ ಹಂಗಲ್ಲ, ಏರುಪೇರು ಆಗ್ತಾ ಇರುತ್ತೆ. ಒಂದ್ಸರಿ ಸಣ್ಣ ಆಗ್ತಾರೆ, ಒಂದ್ಸರಿ ದಪ್ಪ ಆಗ್ತಾರೆ. ಸೊ ಆ ಮೆಷರ್ಮೆಂಟ್ ಬ್ಲೌಸ್ ಏನಿದೆ ಅದನ್ನ ನಾವೇನ್ ಮಾಡ್ತೀವಿ, ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದೆ, ಕಾಪಿ ಪೇಸ್ಟ್ ಅಂದ್ರೆ ಏನ್ ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಮೆಷರ್ನ ಬೇರೆ ಮೆಷರ್ ಮಾಡಿ ಮತ್ತೊಂದು ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು. ಸೊ ಕಾಪಿ ಪೇಸ್ಟ್ ಹೇಳ್ಕೊಟ್ಟಿದೆ. ಸೊ ಅದೇ ತರ ಮಾಡುವಾಗ ಇವ್ರು ಏನಾದ್ರು ಆ ಮೆಷರ್ಮೆಂಟ್ ಕೊಡೋ ಬ್ಲೌಸ್ ನ ಕೊಡೋ ಟೈಮ್ ಅಲ್ಲಿ ವೇರ್ ಮಾಡಿದಿರ ನಿಮ್ ತಗೊಂಬಂದ್ ಕೊಟ್ರೆ ಯಾವಾಗ್ಲೂ ವೇರ್ ಮಾಡಿರ್ತಾರೆ. ಆ ಬ್ಲೌಸ್ ನ ನೀವೇನ್ ಮಾಡ್ತೀರಾ, ಕಾಪಿ ಪೇಸ್ಟ್ ಮಾಡ್ತೀರಾ. ಅದನ್ನ ಹಾಕೊಂಡು ಮೇಡಮ್ ನೀವು ಹಂಗೋಲ್ದು ಬಿಟ್ಟಿದ್ದೀರಾ, ಹಿಂಗೋಲ್ದು ಬಿಟ್ಟಿದ್ದೀರಾ, ಸರಿ ಇಲ್ಲ, ಹಂಗಾಗಿದೆ, ಹಿಂಗಾಗಿದೆ, 108 ಕಂಪ್ಲೇಂಟ್ ಬರುತ್ತೆ. ಸೊ ಬೆಸ್ಟ್ ನೀವು ಅಳತೆ ಬ್ಲೌಸ್ ತಗೊಳ್ಳಿ, ಪರವಾಗಿಲ್ಲ. ಬಟ್ ಅವ್ರು ಏನ್ ಬರ್ತಾರೆ ಆ ಟೈಮ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ತಗೊಂಬಿಡಿ, ಬೆಸ್ಟ್. ಸೊ ಎರಡೂ ತಗೊಂಡು ಎರಡೂ ಟ್ಯಾಲಿ ಮಾಡಿ ಮಾಡೋದ್ರಿಂದ ನಮ್ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ತಲೆನೋವಿರಲ್ಲ. ಅವ್ರು ರಿಟರ್ನ್ ತಗೊಂಬರೋದು ತಪ್ಪುತ್ತೆ. ಸೊ ಹಾಗಿದ್ರೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಗೊತ್ತಾಗ್ಬೇಕಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು ಹೇಗೆ ಅಂತ ಹೇಳ್ಕೊಟ್ಟಿದೆ. ಇವತ್ತಿನ ವಿಡಿಯೋದಲ್ಲಿ ಬಾಡಿಯಿಂದ ಮೆಷರ್ಮೆಂಟ್ ನ ತೆಗಿಯೋದು ಹೇಗೆ, ಏನೇನೆಲ್ಲ ಮೆಷರ್ಮೆಂಟ್ಸ್ ಬೇಕು, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಏಪ್ರಿಲ್ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರು ಸ್ಟುಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಸ್ಟಾರ್ಟಿಂಗ್ ಲೆವೆಲ್, ಏನೂ ಗೊತ್ತಿರಲ್ವಲ್ಲ ಮಷಿನ್ ಅಲ್ಲಿ, ABCD ಗೊತ್ತಿರಲ್ವಲ್ಲ ಅಂತವರಿಂದ ಮಷಿನ್ ಪ್ರಾಕ್ಟೀಸ್ ಮಾಡೋದು ಹೇಗೆ, ಮಷಿನ್ ಮೇಂಟೈನ್ ಮಾಡೋದು ಹೇಗೆ, ಫ್ಯಾಬ್ರಿಕ್ ಮೇಲೆ ಪ್ರಾಕ್ಟೀಸ್ ಮಾಡೋದು ಹೇಗೆ, ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡೋದು ಹೇಗೆ, ಮತ್ತೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಕೈಯಲ್ಲಿ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ವಿತ್ ನೋಟ್ಸ್ ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಸಿಮ್ಮಿ ಇರುತ್ತೆ, ಸ್ಮಾಲ್ ಸೈಜ್ ಬ್ಲೌಸ್ ಇರುತ್ತೆ, ಅಂಬ್ರೆಲಾ ಫ್ರಾಕ್ ಇರುತ್ತೆ, ಫ್ರಿಲ್ ಫ್ರಾಕ್ ಇರುತ್ತೆ, ಒಂದು ಕಂಪ್ಲೀಟ್ ಡ್ರೆಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ, 6 ಪೀಸ್ ಪೆಟಿಕೋಟ್ ಇರುತ್ತೆ, ಲೆಹೆಂಗಾ ಇರುತ್ತೆ, ಆಮೇಲೆ ನಿಮ್ಗೆ ಬ್ಲೌಸ್ ಇರುತ್ತೆ. ಸೊ ಫೋಲ್ಡರ್ ಬ್ಲೌಸ್ ನಾನು ಲಾಸ್ಟ್ ಅಲ್ಲಿ ತಗೊಂಡ್ಬಂದಿಟ್ಟಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ಫೋಲ್ಡರ್ ಬ್ಲೌಸ್ ನ ಸ್ಟಾರ್ಟಿಂಗ್ ಕೊಟ್ಬಿಟ್ರೆ ಖಂಡಿತ ಏನು ಗೊತ್ತಿದ್ದಿರೋರು, ಅರ್ಧಂಬರ್ಧ ಕಲ್ತು ಬಿಟ್ಟಿರೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಟಾರ್ಟಿಂಗ್ ಇಂದ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಎಂಡಿಂಗ್ ಅಲ್ಲಿ ಇಟ್ಟಿದ್ದೀನಲ್ಲ ಅದು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಪ್ರತಿಯೊಂದು ಕಟ್ಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ನಿಮ್ ಕೈಯಲ್ಲೇ ನೋಟ್ಸ್ ನ ರೆಡಿ ಮಾಡಿಸ್ತೀನಿ. ಸೊ ಆವಾಗ ನಿಮ್ಗೆ ತಲೆ ಚೆನ್ನಾಗಿ ಹೋಗುತ್ತೆ. ಯಾವ ರೀತಿ ನೋಟ್ಸ್ ನ ರೆಡಿ ಮಾಡಿಸ್ತೀನಿ ಅಂತಂದ್ರೆ, ಸೊ ಇಷ್ಟು ದಿವಸ ನನ್ನ ಹತ್ರ ಸೇರ್ಕೊಂಡಿರೋ ಒಂದಷ್ಟು ಸ್ಟೂಡೆಂಟ್ಸು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ನೋಟ್ಸ್ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಹತ್ರ ನೋಟ್ಸ್ ರೆಡಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ ತಲೆಗೆ ಇನ್ನೂ ಚೆನ್ನಾಗಿ ಹೋಗುತ್ತೆ. ಸೊ ಕಂಪ್ಲೀಟ್ಲಿ ನಿಮ್ ತಲೆನಲ್ಲಿ ಕೂರಿಸ್ಬೇಕು ಟೈಲರಿಂಗ್ ನ. ಸೊ ಆ ಕೆಲಸನ ನಾನು ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಯಾರ್ಯಾರೆಲ್ಲ ಇದೀರಾ, ಸ್ಟಾರ್ಟಿಂಗ್ ಲೆವೆಲ್ ಇದೀರಾ ಸೇರ್ಕೊಬಹುದು, ಅರ್ಧಂಬರ್ಧ ಕಲ್ತು ಬಿಟ್ಟಿರೋರು ಇದೀರಾ ಸೇರ್ಕೊಬಹುದು, ಟೈಲರಿಂಗ್ ಸಹವಾಸನೆ ಬೇಡ ಅನ್ನೋರು ಇದೀರಾ ಸೇರ್ಕೊಬಹುದು. ಅದಾದ್ಮೇಲೆ ನಿಮ್ಗೆ ಈ ಕೆಲವರು ನನ್ಗೆ ಈ ಓಲ್ಡ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಇಷ್ಟು ದಿವಸದಲ್ಲಿ ನನ್ನ ಹತ್ರ ಸೇರ್ಕೊಂಡಿರೋರು, ಶಾಪ್ ಇಟ್ಟಿರೋರು ಕೂಡ ಸೇರ್ಕೊಂಡಿದ್ದಾರೆ. ಏನಕ್ಕೆ ಫಿನಿಶಿಂಗ್ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬೇಸಿಕ್ ಕ್ಲಾಸ್ ಇಂದಾನೆ ಶುರು ಮಾಡಿದ್ದಾರೆ. ಸೊ ಅಂತವರೆಲ್ಲ ಹೇಳಿದ್ರು, ಮೇಡಮ್ ನನ್ಗೆ ಎಷ್ಟು ಪ್ರಾಬ್ಲಮ್ಸ್ ಬರ್ತಾ ಇತ್ತು, ಇವಾಗ ಯಾವ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿ ಬಟ್ಟೆ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಬೋಟಿಕ್ ಇಟ್ಟಿದ್ದೀನಿ, ಮನೆಯಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂದ್ರೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯಾವ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸಿಗೆ, ನಾನೇ ಕೊಟ್ಟಿರುವಂತಹ ನೋಟ್ಸ್, ನಾನೇ ಮಾಡಿಸಿರುವಂತಹ ನೋಟ್ಸ್ ನ ಇಟ್ಕೊಂಡು ನಂದೇ ಮೆಥಡ್ ಇಂದ ನಾನು ಹೇಗೆ ಹೇಳ್ಕೊಡ್ತೀನಿ ಅದೇ ಮೆಥಡ್ ಇಂದ ಅವರು ಅವರ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಇನ್ಕಮ್ ಜಾಸ್ತಿ ಆಗ್ತಾ ಇದೆ, ಚೆನ್ನಾಗಿ ಹೊಲಿತಿದ್ದಾರೆ, ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಸೊ ಒಂದ್ ದಾರಿ ಅವ್ರ ಜೀವನಕ್ಕೆ ಅವ್ರು ಒಂದು ದಾರಿ ಮಾಡ್ಕೊಂಡಿದ್ದಾರೆ. ಇದೆಲ್ಲಾನು ಅವರು ಟೈಲರಿಂಗ್ ಕಲ್ತಿರೋರು. ಸೊ ಇಷ್ಟು ಏನು ನನ್ನ ಹತ್ರ ಈಗ ಸುಮಾರಷ್ಟು ಜನ ಸ್ಟೂಡೆಂಟ್ಸ್ ಇರ್ಕೊಂಡಿದ್ದಾರೆ. ಇವರೆಲ್ಲ ಟೈಲರಿಂಗ್ ಸಹವಾಸ ಬೇಡ ಅಂತ ಬಿಟ್ಟಿರೋರು ಜಾಸ್ತಿ ಇದ್ದಾರೆ. ಟೈಲರಿಂಗ್ ಏನ್ ಮಾಡೋದು ಸರಿ ಬರ್ತಾ ಇಲ್ಲ, ಏನ್ ಮಾಡೋದು ಅನ್ನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರೋರು ಇದ್ದಾರೆ. ಸುಮಾರು ಕಡೆ ಆನ್ಲೈನ್ ಅಲ್ಲಿ ಕ್ಲಾಸ್ಗೆ ದುಡ್ಡು ಕಟ್ಟಿ ಎಲ್ಲೂ ಕರೆಕ್ಟ್ ಆಗಿ ಕಲಿದಿರಾ, ಲಾಸ್ಟ್ ಆಪ್ಷನ್ ಮೇಡಮ್ ನಿಮ್ದು ನಾನು ನೋಡ್ತೀನಿ, ಇಲ್ಲೂ ನನ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ನನ್ ಟೈಲರ್ ಕೆಲಸನೇ ಬೇಡ ಬಿಟ್ಬಿಡ್ತೀನಿ ಅಂತ ಕೊನೆ ಎಂಡಿಂಗ್ ಅಲ್ಲಿ ಇರೋರು ಸೇರ್ಕೊಂಡಿದ್ದಾರೆ. ಸೊ ಇವರೆಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಸೊ ನೀವು ಕಲ್ತ್ಕೊಬೇಕಾ, ನಿಮ್ಗೆ ಟೈಲರಿಂಗ್ ಬಗ್ಗೆ ABCD ಗೊತ್ತಿಲ್ವಾ, ಖಂಡಿತ ಜಾಯಿನ್ ಆಗ್ಬೋದು. ನಾನು ನಿಮ್ಮನ್ನ ಟ್ರೈನ್ ಮಾಡ್ತೀನಿ. ಏಪ್ರಿಲ್ 6ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ, ಓಕೆನಾ.
ಸೊ ಇದಿಷ್ಟು ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್. ಇವಾಗ ನಾನು ನಿಮಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ಲೆಂತ್. ಸೊ ನೋಡಿ, ಒಂದು ಬಾಡಿ ಮೆಷರ್ಮೆಂಟ್ ಅಥವಾ ಬ್ಲೌಸ್ ಮೆಷರ್ಮೆಂಟ್ ತೆಗಿಯೋಕ್ಕೆ ಇಷ್ಟು ಬೇಕು. ಸೊ ಎಷ್ಟಿದೆ? 11 ಮೆಷರ್ಮೆಂಟ್ಸ್. 11 ಮೆಷರ್ಮೆಂಟ್ಸ್ ಬಹಳ ಇಂಪಾರ್ಟೆಂಟ್. ಈ 11 ಮೆಷರ್ಮೆಂಟ್ಸ್ ಇದ್ರೆ ಹೇಗೆ ನೀವು ಕಟಿಂಗ್ ಮಾಡೋದು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಬಾಡಿ ಮೆಷರ್ಮೆಂಟ್ ತಗೊಂಡು ಬ್ಲೌಸ್ನ ಕಟಿಂಗ್ ಮಾಡ್ಬೋದು. ಸೊ ಇನ್ನೊಂದು ವಿಷಯ, ಒಂದು ಡಿಫ್ರೆಂಟ್ ಆಗಿರುವ ಮೆಷರ್ಮೆಂಟ್ಸ್ ಬಂದಿದೆ. ಸೊ ಬಾಡಿ ಮೆಷರ್ಮೆಂಟ್ ನಾನು ತಗೊಂಡಿರೋದು ಅದನ್ನ, ಅದು ಡಿಫ್ರೆಂಟ್ ಆಗಿದೆ. ತುಂಬಾ ಹೈಟ್ ಕಡಿಮೆ ಇದ್ದಾರೆ, ತುಂಬಾ ದಪ್ಪ ಇದ್ದಾರೆ. ಸೊ ಅವ್ರದ್ದು ಏನು ಬ್ಲೌಸ್ ಮೆಷರ್ಮೆಂಟ್ ತಗೊಂಡ್ ಬಂದಿದ್ರು ಅದ್ರಲ್ಲಿ ತುಂಬಾನೇ ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ನಾನೇನ್ ಮಾಡಿದೆ, ಸೊ ಬೇಡ ನಾನು ಬಾಡಿ ಮೆಷರ್ಮೆಂಟ್ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಬಾಡಿ ಮೆಷರ್ಮೆಂಟ್ ತಗೊಂಡಿದ್ದೀನಿ. ಸೊ ಮೆಷರ್ಮೆಂಟ್ ಹೇಳ್ತೀನಿ ಕೇಳಿ. ಅಪ್ಪರ್ ಚೆಸ್ಟ್ ಬಂದು 38 ಇಂಚು, ಮಿಡಲ್ ಚೆಸ್ಟ್ ಬಂದು 41.5 ಇಂಚು. ಸೊ 38 41.5 3.5 ಇಂಚು ಡಿಫ್ರೆನ್ಸ್ ಬರುತ್ತೆ. ಮತ್ತೆ ಇವ್ರ ಹೈಟ್ ತುಂಬಾ ಕಡಿಮೆ ಇದ್ದಾರೆ, ಮತ್ತೆ ವೆಯ್ಟ್ ಜಾಸ್ತಿ ಇದ್ದಾರೆ. ಸೊ ಇವ್ರಿಗೆ ಎಷ್ಟು ಮೀಟ್ರ್ ಬಟ್ಟೆ ಬೇಕು, ಎಷ್ಟು ಮೀಟ್ರ್ ಲೈನಿಂಗ್ ಬೇಕು. ಸೊ ಈ ಏನು ನೋಡಿ, ಒಂದಕ್ಕೊಂದು ಮೆಷರ್ಮೆಂಟ್ಸು ಮ್ಯಾಚ್ ಆಗಲ್ಲ. ಅಪ್ಪರ್ ಚೆಸ್ಟ್ ಬಂದು 38, ಮಿಡಲ್ ಚೆಸ್ಟ್ ರೌಂಡ್ ಬಂದು 41.5, ಸೊಂಟದ ಸುತ್ತಳತೆ ಬಂದು ಕೇವಲ 33.5. ಸೊ ಒಂದಕ್ಕೊಂದು ಡಿಫ್ರೆಂಟ್ ಇದೆ. ಅವ್ರು ನೋಡಿದಾಗ್ಲೇ ಅನ್ಕೊಂಡೆ ಡಿಫ್ರೆಂಟ್ ಆಗಿದೆ ಅಂದ್ರೆ. ತುಂಬಾ ಸಣ್ಣ ಕುಳ್ಳಗಿರೋರು ದಪ್ಪ ಆದ್ರೆ ನೋಡಿ ಏನ್ ಪ್ರಾಬ್ಲಮ್ ಆಗುತ್ತೆ ಹಿಂಗೆ. ಸೊ ಇವ್ರದ್ದು ಅಳತೆ ಬ್ಲೌಸ್ ಅಲ್ಲಿ ತಂದಿದ್ದು ನನಗೆ ಕೈ ಎತ್ತಿದ್ರೆ ಮೇಲಕ್ಕೆ ಹೋಗುತ್ತೆ, ಸರಿಯಾಗಿ ಕೂರ್ತಾ ಇಲ್ಲ, ನನ್ಗೆ ಈ ಬ್ಲೌಸ್ ಪರ್ಫೆಕ್ಟ್ ಇಲ್ಲ, ಆದ್ರೂ ಅಳತೆಗೆ ತಂದಿದ್ದೀನಿ ಅಂದ್ರು. ಸೊ ಆ ಬ್ಲೌಸ್ನ ಸೈಡಲ್ಲಿ ಇಟ್ಟು ನಾನು ಬಾಡಿ ಮೆಷರ್ಮೆಂಟ್ ತಗೊಂಡಿದ್ದೀನಿ. ಡಿಫ್ರೆಂಟ್ ರೇರ್ ಈ ತರ ಸಿಗೋದು. ಸೊ ಈ ಬಾಡಿ ಮೆಷರ್ಮೆಂಟ್ ನಲ್ಲಿ ಬ್ಲೌಸ್ ಕಟಿಂಗ್ ನೀವು ಕಲಿಬೇಕಾ? ಸೊ ಯಾರು ಕಲಿಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಎಷ್ಟು ಕಮೆಂಟ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನಿಮ್ಗೆ ಈ ವಿಡಿಯೋ ಮಾಡ್ಲಾ ಬೇಡವಾ ಅಂತ. ಸೊ ಅವಶ್ಯಕತೆ ಇದ್ದವರು ಕಮೆಂಟ್ ಹಾಕಿ. ಈ ಡಿಫ್ರೆಂಟ್ ಏನಂತ ಕಮೆಂಟ್ ಹಾಕ್ಬೇಕು? ಡಿಫ್ರೆಂಟ್ ಆಗಿರುವ ಬ್ಲೌಸ್ ನ ಕಟಿಂಗ್ ಹೇಳ್ಕೊಡಿ, ಡಿಫ್ರೆಂಟ್ ಸೈಜ್ ಬ್ಲೌಸ್ ನ ಕಟಿಂಗ್ ಹೇಳ್ಕೊಡಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಖಂಡಿತ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಈಗ ಟಾಪಿಕ್ ಶುರು ಮಾಡಿ. ಸೊ ಲೆಂತ್. ಸೊ ಫಸ್ಟ್ ನೋಡಿ, ಈಗ ಲಾಸ್ಟ್ ಯಾರೆಲ್ಲ ಬ್ಲೌಸ್ ಇಂದ ಮೆಷರ್ಮೆಂಟ್ ತೆಗಿಯೋ ಬ್ಲೌಸ್ ನ ಅಪ್ಲೋಡ್ ಮಾಡಿದೀನಿ. ಯಾರು ನೋಡಿಲ್ಲ ನೋಡಿ. ಸೊ ಅಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗಿಯುವಾಗ ಲೆಂತ್ ನ ನಾನು ತಗೊಳ್ಳೋದು ಬ್ಯಾಕ್ ಪಾರ್ಟ್, ಅಂದ್ರೆ ಇದೇ ಅಳತೆ ಬ್ಲೌಸ್ ಇದು ತೋರಿಸಿರೋದು. ಸೊ ಬ್ಯಾಕ್ ಪಾರ್ಟ್ ಇಂದ ಹಿಡಿದು ತೋರಿಸಿದೀನಿ. ಸೊ ನೋಡಿದ್ರು ದಯವಿಟ್ಟು ಈ ಹಿಂದಿನ ವಿಡಿಯೋನ ನೋಡಿ ಚೆಕ್ ಮಾಡಿ, ಚೆನ್ನಾಗಿ ಚೆಕ್ ಮಾಡಿ, ನಿಮ್ಗೆ ಸಿಗುತ್ತೆ. ಹೇಳಿದೀನಿ ಅಳತೆ ಬ್ಲೌಸ್ ಇಂದ ನೀವು ಮೆಷರ್ ತೆಗಿಯುವಾಗ ಬ್ಯಾಕ್ ಪಾರ್ಟ್ ಇಂದಾನೆ ನೀವು ಲೆಂತ್ ತಗೊಳ್ಬೇಕು ಅಂತ. ಸೊ ಬಾಡಿ ಮೆಷರ್ಮೆಂಟ್ ಇಂದ ನಾವು ಅಳತೆ ತೆಗಿಯುವಾಗ ನಾವು ಫ್ರಂಟ್ ಪಾರ್ಟ್ ಇಂದಾನೆ ಅಳತೆ ತಗೊಳ್ಬೇಕು. ಏನಕ್ಕೆ ಅಂತ ಅಂದ್ರೆ ನೋಡಿ, ಬ್ಯಾಕ್ ಪಾರ್ಟ್ ಬಂದು ಫ್ಲಾಟ್ ಆಗಿರುತ್ತೆ, ಫ್ರಂಟ್ ಪಾರ್ಟ್ ಅಲ್ಲಿ ಹಂಗಲ್ಲ, ನಮ್ಮ ಕಫ್ ಎಲ್ಲ ಇರುತ್ತೆ, ಉಬ್ಬು ತಗ್ಗು ಇರುತ್ತೆ. ಬ್ಯಾಕ್ ಪಾರ್ಟ್ ಅಲ್ಲಿ ಬಾಡಿನಲ್ಲಿ ಇದ್ದಾಗ ಬ್ಯಾಕ್ ಪಾರ್ಟ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ, ಕಡಿಮೆ, ಇವಾಗ 13 ಇಂಚು 12 ಇಂಚ್ ಇದ್ರೂ ಲೆಂತ್ ಕಾಣಿಸುತ್ತೆ. ಬಟ್ ಅದೇ ಫ್ರಂಟ್ ಬಂದಾಗ ಆ ಲೆಂತ್ ಸಾಲಲ್ಲ. ಸೊ ಆದ್ರೆ ನೀವು ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ನೀವು ಆ ರೀತಿ ತಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಏನಕ್ಕಂದ್ರೆ ಆಲ್ರೆಡಿ ರೆಡಿ ಆಗಿದೆ ಬ್ಲೌಸ್, ಇದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಈ ಬ್ಯಾಕಿಗೆ ಅನುಗುಣವಾಗಿ ಫ್ರಂಟ್ ನಾವು ಕಟ್ ಮಾಡ್ಕೊಳ್ತೀವಿ, ಕರೆಕ್ಟ್ ಆಗಿ ಬರುತ್ತೆ. ಬಟ್ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ ಲೆಂತ್, ಬ್ಲೌಸ್ ನ ಲೆಂತ್ ಎಷ್ಟು ಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕು ಅಂದ್ರೆ ನೀವು ಫ್ರಂಟ್ ಪಾರ್ಟ್ ಅಲ್ಲೇ ತಗೊಳ್ಬೇಕು. ಸೊ ಹೇಗೆ ನೋಡಿ, ಈ ಟೇಪ್ ನ ಎಂಡ್ ನ ನೀವು ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ, ಅಟ್ಯಾಚ್ ಹತ್ರ ಇಟ್ಕೊಳ್ಳಿ. ಸೊ ಈ ಕಫ್ ಕವರ್ ಆಗಿ, ನಮ್ದೇನ್ ಕಫ್ ಇದೆ ಈ ಕಫ್ ಕವರ್ ಆಗಿ, ಸೊ ಅಲ್ಲಿಂದ ನಿಮ್ಗೆ ಎಷ್ಟು ಉದ್ದ ಬೇಕು ಸೊ ಅಷ್ಟುದ್ದಕ್ಕೆ ಇಟ್ಕೊಳ್ಳಿ. ಸೊ ಇಲ್ಲಿ ನಾನು ಉದ್ದ ಇಟ್ಕೊಂಡಿರೋದು 14.5 ಇಂಚು. ಸೊ ನನ್ನ ಲೆಂತ್ ಬಂದು, ನನ್ನ ಬ್ಲೌಸ್ ನ ಲೆಂತ್ ಬಂದು 14.5 ಇಂಚು. ಸೊ ನೀವು ಈ ರೀತಿ ಡಿಸೈಡ್ ಮಾಡಬೇಕು. ಸೊ ನೆಕ್ಸ್ಟ್ ಬಂತು ಶೋಲ್ಡರ್. ಶೋಲ್ಡರ್ ಹೇಗೆ, ನಮ್ಮ ಏನ್ ಇಲ್ಲಿ ಕಂಕ್ಳು ಇದೆ ನೋಡಿ, ಈ ಕಂಕ್ಳು ನೇರ, ಈ ಕಂಕ್ಳು ನೇರ, ಓಕೆನಾ. ಸೊ ಈ ರೀತಿ ಇಟ್ಕೊಳ್ಳಿ. ಈ ಕಂಕ್ಳು ನೇರಕ್ಕೆ ಟೇಪ್ ನ ಈ ರೀತಿ ಇಟ್ಕೊಳ್ಳಿ. ಸೊ ಇಲ್ಲೂ ಇಟ್ಕೊಳ್ಳಿ. ಎಷ್ಟು ಬರ್ತಾ ಇದೆ? ಸೊ ನಂದು ಬರ್ತಾ ಇದೆ 16 ಇಂಚು ಶೋಲ್ಡರ್. ಸೊ ನಾನು ತೋರಿಸ್ತಾ ಇದ್ದೀನಿ. ನೀವು ನೀವು ತಗೊಳ್ಬಹುದು, ಅಥವಾ ನೀವು ನಿಮ್ಮ ಅಪೋಸಿಟ್ ನಿಮ್ಮ ಮಕ್ಳ ಹತ್ರನೋ ಅಥವಾ ನಿಮ್ಮ ಪರಿಚಯದವ್ರ ಹತ್ರನೋ ಅಕ್ಕಪಕ್ಕದವ್ರ ಹತ್ರನೋ ನಾನು ಏನ್ ಇವಾಗ ದಾರಿ ತೋರಿಸ್ತಾ ಇದೀನಿ ಆ ದಾರಿನಲ್ಲಿ ನೀವು ಬಾಡಿ ಮೆಷರ್ಮೆಂಟ್ ತೆಗೆದು ಕಲೀರಿ, ಖಂಡಿತ ಕರೆಕ್ಟ್ ಆಗಿ ಬರುತ್ತೆ, ಓಕೆನಾ. ಅದಾದ್ಮೇಲೆ ನಿಮ್ಗೆ ಬೇಕಾಗಿರುವಂತದ್ದು ಆರ್ಮ್ ಹೋಲ್ ರೌಂಡ್. ಸೊ ಜಸ್ಟ್ ಇದನ್ನ ಹಿಂಗ ಹಾಕೊಳ್ಳಿ ಆರ್ಮ್ ಹೋಲ್ ಹತ್ರ ನೋಡಿ. ಆರ್ಮ್ ಹೋಲ್ ರೌಂಡ್, ನಮ್ಮ ಕಂಕ್ಳು ನೇರ ಎಲ್ಲಿ ಬರುತ್ತೆ ಅಲ್ಲಿ ಟೇಪ್ ನ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ತುಂಬಾ ಟೈಟು ಬೇಡ, ತುಂಬಾ ಲೂಸು ಬೇಡ. ಸೊ ನಂದು ಆರ್ಮ್ ಹೋಲ್ ರೌಂಡ್ ಬಂದು 16 ಇಂಚು, 16.5 ಬರುತ್ತೆ. ಸ್ವಲ್ಪ ಲೂಸ್ ಬೇಕಂದ್ರೆ 16.5 ಇಟ್ಕೊಬಹುದು, ಓಕೆನಾ.
ಸೊ ನೆಕ್ಸ್ಟ್ ಬಂದು ಅಪ್ಪರ್ ಚೆಸ್ಟ್ ಎಲ್ಲಿ ಬರುತ್ತೆ, ನಮ್ಮ ಏನ್ ಕಂಕ್ಳು ಇರುತ್ತೆ ಈ ಕಂಕ್ಳು ನೇರ ಬರೋದನ್ನೇ ಅಪ್ಪರ್ ಚೆಸ್ಟ್. ನೋಡಿ ಈ ಕಂಕ್ಳ ನೇರ ಕರೆಕ್ಟಾಗಿ ಹಿಂಗ್ ಇಟ್ಕೊಂಡು ನಾವು ಕೈನ ಫ್ರೀ ಬಿಡ್ಬೇಕು. ಕೈ ಮೇಲೆ ಎತ್ತದಾಗ ಏನಾಗುತ್ತೆ ಈ ಬಾಡಿ ಏನಾಗುತ್ತೆ ಹಿಂಗ್ ಮೇಲೆ ಹೋದಾಗ ಚಿಕ್ಕದಾಗುತ್ತೆ, ಈ ಸ್ಪೇಸು ಸ್ವಲ್ಪ ಚಿಕ್ಕದಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಈ ತರ ಟೇಪ್ ಇಟ್ಕೊಂಡು ಕೈ ಈ ತರ ಬಿಟ್ಟು ಫ್ರೀ ಆಗಿ ನಿಂತ್ಕೊಬೇಕು. ಸೊ ಟೇಪ್ ನೀವು ಹಿಡ್ದಿರೋದು ಬಿಗಿ ಟೈಟ್ ಆಗ್ತಿದೆ ಅಥವಾ ಲೂಸ್ ಆಗ್ತಿದೆ ಅನ್ನೋ ಫೀಲ್ ಬರಬಾರ್ದು, ಅದು ಕರೆಕ್ಟ್ ಆಗಿ ಇಟ್ಕೊಬೇಕು. ಸೊ ನಂದೆಷ್ಟು ಬರ್ತಾ ಇದೆ, 37.5 ಇಂಚು. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ರೌಂಡ್ ಎಲ್ಲಿ ಬರುತ್ತೆ, ಮಿಡಲ್ ಚೆಸ್ಟ್ ರೌಂಡ್ ಬರಕ್ ಮುಂಚೆ ನಾವೊಂದು ಇನ್ನೊಂದು ಮೆಷರ್ಮೆಂಟ್ ತಗೊಬೇಕು, ಅದು ಬಂದು ಅಪೆಕ್ಸ್ ಪಾಯಿಂಟ್. ಸೊ ನೋಡಿ ಇಲ್ಲಿ ಬರ್ದಿದ್ದೀರಿ ಅಪೆಕ್ಸ್ ಪಾಯಿಂಟ್ ನ. ಸೊ ಈ ಮಿಡಲ್ ಚೆಸ್ಟ್ ರೌಂಡ್ ಎಲ್ಲಿ ತಗೊಳ್ಬೇಕು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ನೀವು ಅಪೆಕ್ಸ್ ಪಾಯಿಂಟ್ ನ ನೋಡ್ಕೊಬೇಕು. ಅಪೆಕ್ಸ್ ಪಾಯಿಂಟ್ ಅಂದ್ರೆ ನಮ್ಮ ಕಫ್ ಪಾಯಿಂಟ್. ಸೊ ನಮ್ಮ ಶೋಲ್ಡರ್ ಅಟ್ಯಾಚ್ ಏನಿದೆ ಇಲ್ಲಿಂದ, ಸೊ ಈ ನಮ್ಮ ಕಫ್ ಮೇಲೆ ಈ ರೀತಿ ತಗೊಂಡ್ಬಂದು ಎಲ್ಲಿ ಬರ್ತಾ ಇದೆ, ಸೊ 10.5 ಇಂಚು ಬರ್ತಾ ಇದೆ ಅಪೆಕ್ಸ್ ಪಾಯಿಂಟ್. ಸೊ ನಮ್ಮ ಏನ್ ಕಫ್ ಪಾಯಿಂಟ್ ಇದೆ ಅಲ್ಲಿಗೆ ನೇರ ನೀವು ಮೆಷರ್ ಮಾಡ್ಕೊಳ್ಬೇಕು. ಸೊ 10.5 ಇಂಚು ಅಪೆಕ್ಸ್ ಪಾಯಿಂಟ್ ಬಂದು 10.5 ಇಂಚು. ಸೊ ಎಲ್ಲಿ ಕಫ್ ಪಾಯಿಂಟ್ ಇದೆ, ನಮ್ಮ ಕಫ್ ಪಾಯಿಂಟ್ ಎಲ್ಲಿದೆ ಅಲ್ಲಿಯೇ ಸುತ್ತಳತೆ ತಗೊಳ್ಬೇಕು. ಎಷ್ಟಿದೆ, 39 ಇಂಚಿದೆ. ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್, ನಮ್ಮ ಬ್ಲೌಸ್ ನ ಎಂಡ್ ಎಲ್ಲಾಗಿದೆ ಅಲ್ಲಿಯೇ ಸುತ್ತಳತೆ ತಗೊಳ್ಬೇಕು. ಸೊ ನನ್ನ ಕಫ್ ಕವರ್ ಆಗಿ ಅದರಿಂದ ಕೆಳಗಡೆ ನಾನು ಇಲ್ಲಿ ತಗೊಂಡಿದ್ದು, ಸೊ ಅಲ್ಲಿಯ ಸುತ್ತಳತೆ ನಾನು ತಗೊಳ್ತಾ ಇದ್ದೀನಿ ವೇಸ್ಟ್ ರೌಂಡ್. ಸೊ ವೇಸ್ಟ್ ರೌಂಡ್ ಬಂದು 35 ಇಂಚು. ಸೊ ನೆಕ್ಸ್ಟ್ ಬಂದು ಫ್ರಂಟ್ ಡೀಪ್. ನಿಮ್ಗೆ ಎಷ್ಟು ಬೇಕು ಫ್ರಂಟ್ ಡೀಪ್, ಈ ಶೋಲ್ಡರ್ ಅಟ್ಯಾಚ್ ಹತ್ರ ಈ ರೀತಿ ಟೇಪ್ ಇಟ್ಕೊಂಡು ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ನೋಡ್ಕೊಬೇಕು, ಇಲ್ಲಿ 7 ಇಂಚ್ ಇದೆಯಲ್ಲ ನೇರ ಇಲ್ಲಿಗೆ ಬಂದ್ರೆ ಹಿಂಗ್ ಬರುತ್ತೆ, ಅಥವಾ 7.5 ಅಂದ್ರೆ ಕೆಳಗಡೆ 6 ಇಂಚು ಬೇಕು ಅಂದ್ರೆ 6, ಆ ಥರನಾದ್ರೂ ಮಾಡ್ಬೋದು. ಇಲ್ಲ ಟೇಪ್ನ ಈ ರೀತಿ ಇಟ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬಹುದು ನಮ್ಗೆ ಈ ಲೆಂತ್ ಸಾಕಾ ಅಂತ. ಸೊ ನಿಮ್ ಇಷ್ಟ, ನಿಮ್ ಕಡಿಮೆ ಬೇಕಾ ಕಡಿಮೆ, ಜಾಸ್ತಿ ಬೇಕಾ ಜಾಸ್ತಿ. ಸೊ ಇಲ್ಲಿ ನಾನು 7 ಅಂತ ಬರಿತಾ ಇದ್ದೀನಿ. ಸೊ ಬ್ಯಾಕ್ ಡೀಪ್ನು ಅಷ್ಟೇನೆ, ಎಷ್ಟು ತುಂಬಾ ಹೆವಿ ಡೀಪ್ ನೆಕ್ ಎಲ್ಲ ಇಡ್ತೀರಾ ಅಂದ್ರೆ 10 ಇಂಚ್ 11 ಇಂಚ್ ಲಾಸ್ಟ್, ಅದಕ್ಕಿಂತ ಜಾಸ್ತಿ ಇಡ್ಬೋದು. ಬಟ್ ನೀಟಾಗಿ ಏನೇ ಸರ್ಕಸ್ ಮಾಡಿದ್ರು ಬ್ಲೌಸ್ ಕೂರಲ್ಲ. 10 ಇಂಚು 11 ಇಂಚು. ಸೊ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ಳೋವಾಗ, ಬೇರೆಯವ್ರಿಗಾಗ್ಲಿ ನೀವು ತಗೊಳ್ಳೋವಾಗ ನಿಮಗೆ ಅವರಿಗೂ ಗೊತ್ತಾಗಲ್ಲ, ಬೆನ್ ಮೇಲೆ ಹಿಡಿದ್ರು ಗೊತ್ತಾಗಲ್ಲ. ಸೊ ನೋಡಿ ಅವ್ರಿಗೆ ಹೇಳ್ಬೇಕು ಬ್ಲೌಸ್ ಲೆಂತ್ ಇಷ್ಟಿದೆ, ಇಷ್ಟರಲ್ಲಿ ನಿಮ್ಗೆ 10 ಇಂಚ್ ಇಟ್ರೆ ನಿಮ್ಗೆ ಇಲ್ಲಿ 4 ಇಂಚು 4.5 ಇಂಚು ಮಿಗುತ್ತೆ ಪಟ್ಟಿ ಹಿಂದೆಗಡೆ. ಈ ಏನಿದೆ, ಸೊ ಈ ಪಟ್ಟಿ ಏನಿದೆ ಇದು 4.5 ಬೇಕಾ 3.5 ಬೇಕಾ ಅಷ್ಟು ನೋಡ್ಕೊಂಡು ಮಿಕ್ಕಿದು ನೀವು ಡೀಪ್ ಮತ್ತೆ ಬ್ರಾಡ್ ತೆಗಿಬಹುದು. ಯಾವ ತರದವರಿಗೆ ಡೀಪ್ ನೆಕ್ ನ ಇಷ್ಟ ಪಡೋರಿಗೆ, ತುಂಬಾ ಕಡಿಮೆ ಡೀಪ್ ಇಡೋ ಅಂತವ್ರಿಗೆ ನೀವು ನಾನು ಫ್ರಂಟ್ ಅಲ್ಲಿ ಹೇಗೆ ತೋರಿಸ್ತೆ ಬ್ಯಾಕ್ ಅಲ್ಲೂ ಅದೇ ತರ ಟೇಪ್ ಇಟ್ಟು ಅವ್ರಿಗೆ ತೋರಿಸ್ಬೇಕು 3 ಇಂಚ್ ಬೇಕಾ 4 ಇಂಚ್ ಬೇಕಾ 5 ಇಂಚ್ ಬೇಕಾ ಅಂತ. ಸೊ ಈ ರೀತಿ ಡಿಸಿಷನ್ ತಗೊಳ್ಬೇಕು. ಸೊ ಇಲ್ಲಿ ನಾನು ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚ್ ಇಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಲೀವ್ ನ ಲೆಂತ್. ಸೊ ಇಲ್ಲಿ ನೋಡಿ ನಮ್ಮ ಶೋಲ್ಡರ್ ಎಲ್ಲಿ ಕರೆಕ್ಟ್ ಕೂರುತ್ತೆ ಅಲ್ಲಿಂದ ನಾವು ತಗೊಳ್ಬೇಕು. ಹಾಫ್ ಸ್ಲೀವ್ ಅಂದ್ರೆ ಎಷ್ಟು ಬೇಕು, ಅಥವಾ ಎಲ್ಬೋ ಸ್ಲೀವ್ ಬೇಕಾ ಅಥವಾ 3/4 ಸ್ಲೀವ್ ಬೇಕಾ. ಸೊ ಈ ರೀತಿ ಟೇಪ್ ಇಟ್ಕೊಂಡು ಡಿಸಿಷನ್ ತಗೊಬೇಕು ಲೆಂತ್. ಸೊ ನಾನಿಲ್ಲಿ ಬರ್ತಾ ಇದ್ದೀನಿ 11 ಇಂಚು, ನಂದು ಎಲ್ಬೋ ಸ್ಲೀವ್ ಬರುವಂತದ್ದು 11 ಇಂಚು. ಸೊ 11 ಇಂಚ್ ಎಲ್ಬೋ ಸ್ಲೀವ್ ಬಂದ್ರೆ ನಾವು ಎಲ್ಲಿಗೆ ಸ್ಲೀವ್ ನ ಉದ್ದ ತಗೊಂಡಿರ್ತೀವಿ ಅಲ್ಲಿಯೇ ಸುತ್ತಳತೆ ತಗೊಬೇಕು. ಸೊ ನಂದು ಸುತ್ತಳತೆ ಬಂದು 11 ಇಂಚು. ಸೊ ಅದು ಅಷ್ಟೇ 11 ಇಂಚು ಬರುತ್ತೆ. ಸೊ ಇದಿಷ್ಟು ನಮ್ಮ ಬಾಡಿ ಮೆಷರ್ಮೆಂಟ್ಸ್. ಸೊ ನಾನು ತೆಗೆದ್ರೆ ನನಗೆ ರೂಢಿಯಾಗಿದೆ. ನೀವು ಬೇರೆಯವ್ರಿಗೆ ಈ ವಿಡಿಯೋ ನೋಡ್ತಾ ಬೇರೆಯವ್ರಿಗೆ ತೆಗೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಯಾವ್ದಾದ್ರು ಒಬ್ರು ತುಂಬಾ ಹತ್ರದವ್ರದ್ದು ಒಂದು ಬಾಡಿ ಮೆಷರ್ಮೆಂಟ್ ತೆಗೆದು ಖಂಡಿತ ನೀವು ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನನಗೆ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ, ಓಕೆನಾ. ಸೊ ಇದಿಷ್ಟು ನಮ್ಮ ಬಾಡಿ ಮೆಷರ್ಮೆಂಟ್ ತೆಗೆದುಕೊಳ್ಳುವಂತಹ ವಿಧಾನ. ಸೊ ಇಷ್ಟು ಮೆಷರ್ಮೆಂಟ್ಸ್ ಬೇಕು, ಟೋಟಲಿ 11 ಮೆಷರ್ಮೆಂಟ್ಸ್ ಬೇಕು. ಇಷ್ಟು ಮೆಷರ್ಮೆಂಟ್ಸ್ ಇದ್ರೆ ನೀವು ಯಾವ್ದು ಏನಪ್ಪಾ ಎಷ್ಟಿಡ್ಬೇಕು ಹಾಗೆ ಹೀಗೆ ಯಾವ್ದು ತಲೆನೋವಿರಲ್ಲ. ಸೊ ಆಮೇಲೆ ನೆಕ್ ಅಗಲ ಮತ್ತೆ ಶೋಲ್ಡರ್ ಎಷ್ಟಿಡಬೇಕು. ಸೊ ಇದ್ರದ್ದು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡಿದೀನಿ ಮೈನಸ್ ಮಾಡ್ಕೊಂಡು ಹೇಗೆ ಇಡೋದು ಅಂತ ಹೇಳಿ. ಸೊ ಇಲ್ಲಿ ನಾನು ಮೆಷರ್ ಮಾಡಕ್ಕಾಗಲ್ಲ, ಏನಕ್ಕಂದ್ರೆ ಡೀಪ್ ನೆಕ್ ಬ್ಲೌಸ್ ಮತ್ತೆ ಡೀಪ್ ಕಡಿಮೆ ಇರೋದು ಯಾವ್ದು ಬೇಕಾದ್ರೂ ಹಾಕ್ಬೋದು ಅಲ್ವಾ. ಸೊ ಅದ್ ಎರಡಕ್ಕೂ ಅನುಗುಣವಾಗಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಈ ಹಿಂದಿನ ವಿಡಿಯೋ 2ನೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಒಂದು ಫಾರ್ಮುಲಾ ಇರೋ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಇಂದು ಹೇಗೆ ಮೈನಸ್ ಮಾಡ್ಕೊಬೇಕು, ಶೋಲ್ಡರ್ ನೆಕ್ ವಿಡ್ತ್ ಆರ್ಮಲ್ ಇದೆಲ್ಲ ಹೇಗೆ ಇಡಬೇಕು ಅನ್ನೋದನ್ನು ವಿಡಿಯೋನು ಮಾಡಿದೀನಿ. ತುಂಬಾ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಸೊ ಚೆಕ್ ಮಾಡಿ ಅಂತ ಹೇಳ್ತಾ
ಸೊ ಯಾರೆಲ್ಲ ನನ್ನ ಹತ್ರ ಬೇಸಿಕ್ ಆನ್ಲೈನ್ ಕ್ಲಾಸ್ ಟೈಲರಿಂಗ್ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದಾರೆ, ಸೊ ದಯವಿಟ್ಟು ರಿವ್ಯೂ ಕೊಡಿ ನನ್ನ ಕ್ಲಾಸ್ ಹೇಗಿತ್ತು ಅಂತ. ಹೊಸದಾಗಿ ಸೇರ್ಕೊಳ್ಳೋರಿಗೆ ನೀವು ಕೊಡುವಂಥ ರಿವ್ಯೂವೇ ಅವರಿಗೆ ದಾರಿ ಅಲ್ವಾ. ನಾವು ಯಾವ್ದಾದ್ರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಅಂದಾಗ ನಾವೇನ್ ಮಾಡ್ತೀವಿ, ಫಸ್ಟ್ ರಿವ್ಯೂಸ್ಗೆ ಹೋಗ್ತೀವಿ. ಅಲ್ಲಿ ರಿವ್ಯೂಸ್ ಚೆನ್ನಾಗಿದ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೊ ಹಂಗಾಗಿ ಹೊಸದಾಗಿ ಎಂಟರ್ ಆಗಿರೋರು, ಹೊಸದಾಗಿ ನನ್ನ ಹತ್ರ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಂಥವ್ರಿಗೆ ದಯವಿಟ್ಟು ನನ್ನ ಯಾರು ಓಲ್ಡ್ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ಅಷ್ಟು ಜನ ದಯವಿಟ್ಟು ರಿವ್ಯೂ ಹಾಕೋದನ್ನ ಮರಿಬೇಡಿ ನನ್ನ ಆನ್ಲೈನ್ ಕ್ಲಾಸ್ ಹೇಗಿತ್ತು ಅಂತ. ಸೊ ಇದಿಷ್ಟು ಇವತ್ತಿನ ವಿಡಿಯೋನ ಡೀಟೇಲ್ ಆಗಿತ್ತು. ಸೊ ಇಂಟ್ರೆಸ್ಟ್ ಇರೋರು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಏಪ್ರಿಲ್ 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.